ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳಲ್ಲಿ ಬರುವಂತಹ ವೈದಿಕ ನಿತ್ಯ ಸಮೀಕರಣಗಳು, ಸೂತ್ರಗಳು ಅಂದ್ರೆ ಈ ಒಂದು 5 ಸೂತ್ರಗಳ ಆಧಾರದ ಮೇಲೆ ಯಾವ ರೀತಿ ಲೆಕ್ಕವನ್ನು ಬಿಡಿಸಬೇಕು ಅಂದ್ರೆ ಅಪವರ್ತನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಪಠ್ಯಪುಸ್ತಕದಲ್ಲಿರುವ ಕೆಲವೊಂದು ಉದಾಹರಣೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಮುಂದುವರೆದಂತೆ ಹಿಂದಿನ ಪೀರಿಯಡ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಮತ್ತು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಷ್ಟು ನಿತ್ಯ ಸಮೀಕರಣಗಳ ಬಗ್ಗೆ ಅಂದ್ರೆ ವೈದಿಕ ನಿತ್ಯ ಸಮೀಕರಣಗಳ ಬಗ್ಗೆ ಯಾವ ರೀತಿ ಅಪವರ್ತನ ಮಾಡೋದ್ರ ಬಗ್ಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಈಗ ಮುಂದುವರೆದಂತೆ ಅಭ್ಯಾಸ 4.5ರಲ್ಲಿ ಬರುವಂತಹ ಕೆಲವೊಂದು ನಿತ್ಯ ಸಮೀಕರಣಗಳನ್ನ, ಕೆಲವೊಂದು ಲೆಕ್ಕಗಳನ್ನ ಯಾವ ವೈದಿಕ ನಿತ್ಯ ಸಮೀಕರಣ ಅಪ್ಲೈ ಮಾಡಿಬಿಟ್ಟು ಲೆಕ್ಕವನ್ನು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಅಭ್ಯಾಸ 4.5 ಅದರಲ್ಲಿ ಫಸ್ಟ್ ಮೇಲೆ ಏನಿರುತ್ತೆ ಅಂದ್ರೆ ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಕೆಳಗಡೆ ಕೆಲವೊಂದು ದ್ವಿಪದಗಳ ಗುಣಲಬ್ಧ ಕೊಟ್ಟಿದ್ದಾರೆ, ಗುಣಿಸೋದು ಕೊಟ್ಟಿದ್ದಾರೆ. ಆ ದ್ವಿಪದ ಗುಣಲಬ್ಧಗಳನ್ನ ಯಾವ ವೈದಿಕ ನಿತ್ಯ ಸಮೀಕರಣವನ್ನು ಹಾಕ್ಬಿಟ್ಟು ಗುಣಿಸ್ಬೇಕು ಅನ್ನೋದನ್ನ ನಾವು ಈ ಸೂತ್ರವನ್ನು ಉಪಯೋಗಿಸಿ ಲೆಕ್ಕ ಮಾಡಬೇಕಾಗತ್ತೆ. ಅದರಲ್ಲಿ ಒಂದನೇ ಲೆಕ್ಕ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10, ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10. ಈ ನಿತ್ಯ ಸಮೀಕರಣವನ್ನು ಹಾಕ್ಬಿಟ್ಟು ಯಾವ ನಿತ್ಯ ಸಮೀಕರಣ ಹಾಕ್ಬಿಟ್ಟು ಲೆಕ್ಕ ಬಿಡಿಸಬೇಕಾಗತ್ತೆ ಅಂತ ನೋಡೋಣ. ನೋಡಿ, ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 10 ಅನ್ನೋದು ಒಂದು ದ್ವಿಪದೋಕ್ತಿ. ಈ ದ್ವಿಪದೋಕ್ತಿ ಬಿಡಿಸ್ಬೇಕಾದ್ರೆ ಈ 5 ಸೂತ್ರಗಳಲ್ಲಿ ಯಾವ ಸೂತ್ರವನ್ನು ಹಾಕಿದ್ರೆ ಬರುತ್ತೆ ಅಂತ ನೋಡಿ. ಇಲ್ಲಿ ನೋಡಿ, ಈ ದ್ವಿಪದ ಬರುತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಈ ಸೂತ್ರವನ್ನು ಹಾಕೋದ್ರ ಮೂಲಕ ಈ ಒಂದು ಲೆಕ್ಕವನ್ನ ಬಿಡಿಸಬಹುದು. ಅಲ್ಲಿ ಬರ್ಕೊಳ್ತಾ ಇದ್ದೀವಿ. ಈಗ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದೊಂದು ಸೂತ್ರ ಅಂದ್ರೆ ನಿತ್ಯ ಸಮೀಕರಣ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಲೆಕ್ಕ ಇನ್ನೊಂದ್ಸರಿ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10, ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10. ಇದಕ್ಕೆ ಹೋಲಿಕೆ ಮಾಡಿ ಎಕ್ಸ್ ರ ಕಡೆ ಎಕ್ಸ್, ಎಕ್ಸ್ ರ ಕಡೆ ಎಕ್ಸ್, ಎಕ್ಸ್ ರ ಕಡೆ ಎಕ್ಸ್, ಎ ರ ಕಡೆ 4, ಎ ರ ಕಡೆ 4, ಎಕ್ಸ್ ಕಡೆ ಎಕ್ಸ್, ಬಿ ರ ಕಡೆ 10 ಹಾಕ್ಬೇಕು. ಬಿ ರ ಕಡೆ 10. ಈ ಬೆಲೆಗಳನ್ನ ಈ ಒಂದು ಸೂತ್ರಕ್ಕೆ ಹಾಕಿದಾಗ ಎಕ್ಸ್ ರ ಕಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಬೆಲೆ 4 ಪ್ಲಸ್ ಬಿ ಬೆಲೆ 10 ಇಂಟು ಎಕ್ಸ್ ಪ್ಲಸ್ ಎ ಬೆಲೆ 4 ಬಿ ಬೆಲೆ 10. ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 10 ಇಂಟು ಎಕ್ಸ್ ಪ್ಲಸ್ 4 ಇಂಟು 10. ಎ ಬಿ ಅಂದ್ರೆ 4 ಇಂಟು 10. ಇದನ್ನು ಬಿಡಿಸಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 10 ಇರೋದನ್ನ ಕೂಡಬೇಕಾಗುತ್ತೆ. 10 ಪ್ಲಸ್ 4 14 ಇಂಟು ಎಕ್ಸ್, 14 ಎಕ್ಸ್ ಆಯ್ತು, ಪ್ಲಸ್ 4 ಪ್ಲಸ್ 40 ಆಯ್ತು. ಈ ರೀತಿಯಾಗಿ ನಾವು ಈ ಒಂದು ದ್ವಿಪದವನ್ನ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಈ ಒಂದು ನಿತ್ಯ ಸಮೀಕರಣ ಹಾಕೋದ್ರ ಮೂಲಕ ನಾವು ಗುಣಲಬ್ಧವನ್ನು ಏನ್ ಮಾಡ್ಬೋದು, ಕಂಡುಹಿಡಿತಾ ಹೋಗ್ಬೋದು. ಈಗ ಇದೇ ರೀತಿಯಾಗಿ ಎರಡನೇ ಲೆಕ್ಕ ಎಕ್ಸ್ ಪ್ಲಸ್ 8 ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಮೈನಸ್ 10. ಈ ಒಂದು ದ್ವಿಪದ ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಮೈನಸ್ 10. ನೋಡಿ, ಈ ಲೆಕ್ಕವನ್ನ ಸೂತ್ರಕ್ಕೆ ಹೋಲಿಕೆ ಮಾಡಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್
a plus b into x plus ab. x plus a into x minus 10 is equal to ಲೆಕ್ಕವನ್ನು ಹೋಲಿಕೆ ಮಾಡಿ ನಿಮಗೆ x ಬೆಲೆ a ಬೆಲೆ b ಬೆಲೆ ಸಿಗುತ್ತೆ. x ರ ಕಡೆ x ರ ಕಡೆ x, a ರ ಕಡೆ ಎಷ್ಟು 8, a ರ ಕಡೆ 8, x ರ ಕಡೆ x, b ಬೆಲೆ ಎಷ್ಟಿದೆ ಇಲ್ಲಿ ಮೈನಸ್ 10 ಇದೆ. ಇಲ್ಲಿ x ಪ್ಲಸ್ b ಇದೆ, ಇಲ್ಲಿ x ಮೈನಸ್ 10 ಇದೆ. ಅದರಿಂದ b is equal to ಮೈನಸ್ 10 ಹಾಕಬೇಕಾಗುತ್ತೆ. x ಬೆಲೆ x ಹೋಲ್ ಸ್ಕ್ವೇರ್ ಪ್ಲಸ್ a ಬೆಲೆ ಎಷ್ಟು 8 ಪ್ಲಸ್ b ಬೆಲೆ ಋಣ ಸಂಖ್ಯೆ ಇರೋದ್ರಿಂದ b ಬೆಲೆ ಮೈನಸ್ 10 ಇಂಟು x ಪ್ಲಸ್ a ಬೆಲೆ 8, b ಬೆಲೆ ಮೈನಸ್ 10. x ಸ್ಕ್ವೇರ್ ಗೆ x ಸ್ಕ್ವೇರ್ ಪ್ಲಸ್ 8 ಪ್ಲಸ್ ಇಂಟು ಮೈನಸ್ ಮೈನಸ್ 10 ಇಂಟು x, 8 ಪ್ಲಸ್ ಇಂಟು ಮೈನಸ್ ಮೈನಸ್ 10 ಇಂಟು x ಪ್ಲಸ್ ಇಂಟು ಮೈನಸ್ ಮೈನಸ್ 10 ಎಷ್ಟು 80. x ಸ್ಟಾರ್ ಪ್ಲಸ್ ಇಲ್ಲೇನಾಗಿದೆ ಪ್ಲಸ್ 8 ಮೈನಸ್ 10 ಇದೆ. ಪ್ಲಸ್ ಮೈನಸ್ ಏನ್ ಮಾಡಬೇಕಾಗುತ್ತೆ ಕಳಿಬೇಕಾಗುತ್ತೆ. 10 8 ಹೋದ್ರೆ ಮೈನಸ್ 2, 10 8 ಹೋದ್ರೆ ಮೈನಸ್ 2 ಇಂಟು x ಮೈನಸ್ 80 ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು x 2x ಮೈನಸ್ 80. ಈ ರೀತಿಯಾಗಿ ಈ ಒಂದು ದ್ವಿಪದವನ್ನು ಗುಣಿಸಿದ್ರೆ x ಪ್ಲಸ್ 8 ಮತ್ತೆ x ಮೈನಸ್ 10 ಗುಣಿಸಿದ್ರೆ ಏನ್ ಬರುತ್ತೆ x ಸ್ಕ್ವೇರ್ ಮೈನಸ್ 2x ಮೈನಸ್ 80 ಎಂಬ ಉತ್ತರ ಈ ಒಂದು ನಿತ್ಯ ಸಮೀಕರಣ. x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab. ಇದನ್ನು ಉಪಯೋಗಿಸಿದಾಗ ಇವತ್ತು ಉತ್ತರ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೇ ಸೂತ್ರನೇ ಇಲ್ಲೇನಾಗಿದೆ x ಬೆಲೆ ಬೇರೆ ಬರ್ತಾ ಹೋಗುತ್ತೆ. ಮೂರನೇ ಲೆಕ್ಕ 3x ಪ್ಲಸ್ 4 ಇಂಟು 3x ಮೈನಸ್ 5, 3x ಪ್ಲಸ್ 4 ಇಂಟು 3x ಮೈನಸ್ 5. ನೋಡಿ, ಹಿಂದಿನ ಲೆಕ್ಕಗಳು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತಾ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದೆ ಮಾಡಿದಂತ ಎಲ್ಲಾ ಲೆಕ್ಕಗಳಲ್ಲೂ ಕೂಡ ದ್ವಿಪದದಲ್ಲಿ x ಬೆಲೆ x ಮಾತ್ರ ಇರ್ತಿತ್ತು. ಆದ್ರೆ ಈ ಒಂದು ಲೆಕ್ಕದಲ್ಲಿ x ನ ಬೆಲೆ ಒಂದು ಸಹಗುಣಕ ಇದೆ. x ನ ಬೆಲೆ ಹಿಂದಿನ ಲೆಕ್ಕದಲ್ಲಿ 1 ಇರ್ತಿತ್ತು. ಆದ್ರೆ ಇದರಲ್ಲಿ x ನ ಸಹಗುಣಕ ಎಷ್ಟಿದೆ 3 ಇದೆ. x ನ ಸಹಗುಣಕ 3 ಇದೆ. ಅದರಿಂದ ಲೆಕ್ಕವನ್ನು ಇನ್ನೊಂದ್ಸಲ ಬರ್ಕೊಂಡು 3x ಪ್ಲಸ್ 4 ಎಷ್ಟು 3x ಮೈನಸ್ 5 ಇಸ್ ಈಕ್ವಲ್ ಟು ಲೆಕ್ಕಕ್ಕೆ ಹೋಲಿಕೆ ಮಾಡಿ, ಸೂತ್ರಕ್ಕೆ ಹೋಲಿಕೆ ಮಾಡಿ. x is equal to 3x, x is equal to 3x. a ಬೆಲೆ ಎಷ್ಟಿದೆ 4, a ಬೆಲೆ 4, x ರ ಕಡೆ 3x, b ಬೆಲೆ ಎಷ್ಟಿದೆ ಮೈನಸ್ 5, b is equal to ಮೈನಸ್ 5. ಇಲ್ಲಿ x ಸ್ಕ್ವೇರ್ ಅಂತ ಹೇಳಿದ್ರೆ ಲೆಕ್ಕದಲ್ಲಿರೋ ಬೆಲೆ ಹಾಕಬೇಕಾಗುತ್ತೆ. x ಬೆಲೆ 3x ಹೋಲ್ ಸ್ಕ್ವೇರ್ ಪ್ಲಸ್ a ಬೆಲೆ 4, a ಬೆಲೆ 4 ಪ್ಲಸ್ b ಬೆಲೆ ಮೈನಸ್ 5, b ಬೆಲೆ ಮೈನಸ್ 5 ಇಂಟು x ಬೆಲೆ ಎಷ್ಟು 3x ಹಾಕಬೇಕು. a ಬೆಲೆ 4, b ಬೆಲೆ ಮೈನಸ್ 5, b ಬೆಲೆ ಮೈನಸ್ 5. ನೋಡಿ, x ಬೆಲೆ 3x ಹೋಲ್ ಸ್ಕ್ವೇರ್ ಪ್ಲಸ್ a ಬೆಲೆ 4 ಪ್ಲಸ್ b ಬೆಲೆ ಮೈನಸ್ 5, x ಬೆಲೆ 3x ಪ್ಲಸ್ a ಬೆಲೆ 4 b ಬೆಲೆ ಮೈನಸ್ 5. ನೋಡಿ, 3x ಹೋಲ್ ಸ್ಕ್ವೇರ್ ಅಂದ್ರೆ 3x ಎರಡು ಸಲ ಗುಣಿಸಬೇಕಾಗುತ್ತೆ. 3x ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 3x ಇಂಟು 3x 3 9 x ಇಂಟು x x ಸ್ಕ್ವೇರ್ ಇದು ಎಷ್ಟಾಯ್ತು 9 x ಸ್ಕ್ವೇರ್ ಪ್ಲಸ್
4 ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಂಟು 3x ಪ್ಲಸ್ ಇಂಟು ಮೈನಸ್ ಮೈನಸ್ 4 20 9x ಪ್ಲಸ್ ಇಲ್ಲಿ 4 5 ಕಳೆಯಬೇಕಾಗುತ್ತೆ ಪ್ಲಸ್ ಮೈನಸ್ ಇದೆ ಅದರಿಂದ 5ರಲ್ಲಿ 4 ಕಳೆದ್ರೆ ಮೈನಸ್ 1 ಇಂಟು 3x ಮೈನಸ್ 20 ಈ ಚಿಹ್ನೆನ ಗುಣಿಸಿ ಬ್ರಾಕೆಟ್ ಬಿಡಿಸಿದ್ರೆ 9x ಪ್ಲಸ್ ಇಂಟು ಮೈನಸ್ ಮೈನಸ್ 3x ಮೈನಸ್ 20 ನೋಡಿ ಈ ರೀತಿಯಾಗಿ x ನ ಸಹಗುಣಕ ಬೇರೆ ಯಾವುದೇ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಇದ್ರೂ ಕೂಡ ಒಂದು x ಪ್ಲಸ್ a ಇಂಟು x ಪ್ಲಸ್ b ಈ ಒಂದು ನಿತ್ಯ ಸಮೀಕರಣಕ್ಕೆ ಬೆಲೆಗಳನ್ನು ಹಾಕೋದ್ರ ಮೂಲಕ ಅಂದ್ರೆ ಗುಣಲಬ್ಧವನ್ನು ಏನ್ ಮಾಡ್ಬೋದು ನಾವಲ್ಲಿ ಕಂಡುಹಿಡಿದು ಹೋಗಬಹುದು. ವಿದ್ಯಾರ್ಥಿಗಳೀಗ ಎರಡನೇ ಮೇನಲ್ಲಿ ನೇರವಾಗಿ ಗುಣಿಸದೆ ಈ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ನೇರವಾಗಿ ಗುಣಿಸದೆ ಈ ಕೆಳಗಿನ ಗುಣಲಬ್ಧವನ್ನು ಕಂಡುಹಿಡಿಯುತ್ತಿದೆ. ಆದ್ರಿಂದ ಹಿಂದೆ ಒಂದು ಲೆಕ್ಕ ಮಾಡಿ ತೋರಿಸಿದ್ದೆ ನಾನು. ಅದೇ ತರ ಇದು ಒಂದು 2 ಸಂಖ್ಯೆ ಕೊಟ್ಟಿರ್ತಾರೆ, ಬೀಜ ಪದಗಳಿಗೆ ಬದಲ ಸಂಖ್ಯೆ ಕೊಟ್ಟಿರ್ತಾರೆ. ಅಲ್ಲಿ ನೇರ ಗುಣಿಸೋ ಆಗಿಲ್ಲ. ಇಲ್ಲೇ ಮಾಡ್ಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತಹ 2 ಸಂಖ್ಯೆಗಳಿಗೆ ಯಾವ ಬೈದಿಕ ನಿತ್ಯ ಸಮೀಕರಣವನ್ನು ಹಾಕಿದ್ರೆ ಗುಣಿಸದ ರೀತಿಯಲ್ಲಿ ಉತ್ತರವನ್ನು ಕಂಡುಹಿಡ್ಕೋಬಹುದು ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ. ಹಿಂದಿನ ಪೀರಿಯಡಲ್ಲೇ 105 ಇಂಟು 106 ಒಂದು ಲೆಕ್ಕವನ್ನು ಮಾಡ್ಕೊಳ್ತಿದ್ದೆ. ಅದೇ ತರ ಅಲ್ಲೇನಾಗಿತ್ತು, 105 ಇಂಟು 106 ವಿಭಜನೆ ಮಾಡಿದಾಗ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರಕ್ಕೆ ವಿಭಜನೆ ಮಾಡಿದಾಗ 105 100 ಪ್ಲಸ್ 5 ಅಂತ ಮಾಡಿದ್ದೆ. ಅದು ಎಕ್ಸ್ ಪ್ಲಸ್ ಎ ಆಗುತ್ತೆ. 106 100 ಪ್ಲಸ್ 6 ಅಂತ ಮಾಡಿದ್ದೆ. ಅದು ಎಕ್ಸ್ ಪ್ಲಸ್ ಬಿ ಬೆಲೆ ಆಗುತ್ತೆ. ಈ ರೀತಿಯಾಗಿ ವಿಭಜನೆ ಮಾಡಿ ಲೆಕ್ಕವನ್ನು ಬಿಡಿಸಿದ್ದೆ. ಅದು ಪ್ಲಸ್ ಬಂದಿತ್ತಲ್ಲ, 105 ಪ್ಲಸ್ 106 ಬಂದಿತ್ತು. ಈಗ ನಾ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಮೊದಲನೇ ಲೆಕ್ಕ 103 ಇಂಟು 107 ಇದೆ. ಆ ಲೆಕ್ಕವನ್ನು ನೀವು ಬಿಡಿಸ್ಕೊಳ್ಳಿ. ಅದೇ ರೀತಿಯಾಗಿ ಎರಡನೇ ಲೆಕ್ಕ ಸ್ವಲ್ಪ ವ್ಯತ್ಯಾಸ ಇದೆ, ಆ ಲೆಕ್ಕವನ್ನು ಬಿಡಿಸ್ತಾ ಹೋಗ್ತೀನಿ. ಈಗ 95 ಇಂಟು 96 95 ಮತ್ತು 96 ನೇರವಾಗಿ ಗುಣಿಸಿದರೆ ಯಾವ ವಿಭಜಿತ ನಿತ್ಯ ಸಮೀಕರಣವನ್ನು ಅಂದ್ರೆ ವೈದಿಕ ನಿತ್ಯ ಸಮೀಕರಣ ಹಾಕಿ ಲೆಕ್ಕ ಬರೆದು ಕಂಡುಹಿಡಿಯಬೇಕಾಗುತ್ತೆ. ನೇರ ಗುಣಿಸಲು ಮಾಡಬೇಕಾಗುತ್ತೆ. ಅದೇ ಲೆಕ್ಕ 95 ಇಂಟು 96 ಪಠ್ಯ ಪುಸ್ತಕದಲ್ಲಿ ಎರಡನೇ ಮನೆಯಲ್ಲಿ ಎರಡನೇ ಲೆಕ್ಕ ಇದು. ಎರಡನೇ ಲೆಕ್ಕ 95 ಇಂಟು 96 ನೋಡಿ. ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ 4ನೇ ನಿತ್ಯ ಸಮೀಕರಣ ಇದೆಯಲ್ಲ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಅದಕ್ಕೆ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಆ ಹಿಂದಿನ ಒಂದು ಪೀರಿಯಡ್ ಅಲ್ಲಿ 105 100 ಪ್ಲಸ್ 5 ಮಾಡಿದ್ದೆ, 106 100 ಪ್ಲಸ್ 6 ಅಂತ ಮಾಡಿದ್ದೆ. ಇದನ್ನು ನೀವು ಎರಡು ರೀತಿಯಲ್ಲಿ ಮಾಡ್ಬೋದು. ಇದನ್ನು ಬೇಕಿದ್ರೆ ಇದನ್ನೇನ್ ಮಾಡ್ಬೋದು, 90 ಪ್ಲಸ್ 5 95 ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 96 90 ಪ್ಲಸ್ 6 ಅಂತ ಬೇಕಿದ್ರೆ ಮಾಡ್ಬೋದು. ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಇನ್ನೊಂದು ರೀತಿಯಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿ 100ರಲ್ಲಿ ಎಷ್ಟನ್ನ ಕಳೆದ 95 ಆಗುತ್ತೆ, 5 ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೋದು, 95 100 ಮೈನಸ್ 5 ಅಂತ ಮಾಡ್ಬೋದು. 100 ಮೈನಸ್ 5 ಅಂತ ಮಾಡ್ಬೋದು. 96 100 ಮೈನಸ್ 4 ಅಂತ ಮಾಡ್ಬೋದು. 100ರಲ್ಲಿ 5 ಕಳೆದ ಆಯ್ತು 95 ಆಯ್ತು, 100ರಲ್ಲಿ 4 ಕಳೆದ 96 ಆಯ್ತು. ಹೀಗೂ ಮಾಡ್ಬೋದು. ಅಥವಾ ಇಲ್ಲಿ 90 ಪ್ಲಸ್ 5 ಇಂಟು 90 ಪ್ಲಸ್ 6 ಹೀಗೂ ಮಾಡ್ಬೋದು. ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ, 90 ಆಗುತ್ತೆ, ಎ ಬೆಲೆ 5 ಆಗುತ್ತೆ, ಬಿ ಬೆಲೆ 6 ಆಗುತ್ತೆ. ಎಲ್ಲ ಪ್ಲಸ್ ಚಿಹ್ನೆ ಬರ್ತಾ ಹೋಗುತ್ತೆ. ಆದ್ರೆ ಇದಕ್ಕೆ ಸ್ವಲ್ಪ ಬದಲಾವಣೆ ಇರಲಿ ಅಂತೇಳಿ ಬದಲಾವಣೆ ಮಾಡ್ಕೊಂಡಿದ್ದೆ ನಾನು. 95 100 ಮೈನಸ್ 5, 96 100 ಮೈನಸ್ 4 ಅಂತ ಮಾಡಿದ್ರಿ. ಯಾವ ನಿತ್ಯ ಸಮೀಕರಣ ಆಗುತ್ತೆ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದು ಲೆಕ್ಕಾಂಶ ಬರ್ಕೊಳ್ಳಿ. 100 ಮೈನಸ್ 5 100 ಮೈನಸ್ 4. ಎಕ್ಸಿನ ಕಡೆ ಎಷ್ಟು ಹಾಕ್ಬೇಕು, ಇಲ್ಲಿ 100 ಹಾಕ್ಬೇಕು. ಲೆಕ್ಕವನ್ನು ಹೋಲಿಕೆ ಮಾಡಿ. ಎಕ್ಸಿನ ಕಡೆ 100, ಏನ ಕಡೆ ಎಷ್ಟು
-5 x ಕಡೆ x b ಕಡೆ ಎಷ್ಟು 4 b ಕಡೆ -4 ಆಗ್ತದೆ. ಈಗ ಈ ಬೆಲೆಗಳನ್ನ ಇಲ್ಲಿಗೆ ಹಾಕಿದ್ರೆ x ಕಡೆ ಎಷ್ಟಾಗಬೇಕು 100 ಹೋಲ್ ಸ್ಕ್ವೇರ್ ಪ್ಲಸ್ a ಬೆಲೆ -5 a ಬೆಲೆ -5 ಪ್ಲಸ್ b ಬೆಲೆ -4 ಇಂಟು x ಬೆಲೆ 100 ಪ್ಲಸ್ a ಬೆಲೆ -5 b ಬೆಲೆ -4 x ಬೆಲೆ 100 ಹೋಲ್ ಸ್ಕ್ವೇರ್ ಪ್ಲಸ್ a ಬೆಲೆ -5 ಪ್ಲಸ್ b ಬೆಲೆ -4 ಇಂಟು 100 ಪ್ಲಸ್ a ಬೆಲೆ 5 b ಬೆಲೆ 4. ಈಗ 100 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 100 100 2 ಸರಿ ಗುಣಿಸಬೇಕಾಗುತ್ತೆ. 100 2 ಸರಿ ಗುಣಿಸಿದ್ರೆ ಎಷ್ಟಾಗುತ್ತೆ 100 ಇಂಟು 100 10,000 ಆಗುತ್ತೆ. 100 2 ಅಂತ ಮಾಡಬಾರ್ದು 100 ಮಾಡಬೇಕಾಗುತ್ತೆ 10,000 ಪ್ಲಸ್ ಇದನ್ನ -5 ಪ್ಲಸ್ ಇಂಟು ಮೈನಸ್ -4 ಇಂಟು 100 -5 ಪ್ಲಸ್ ಇಂಟು -4 ಇಂಟು 100 ಇಲ್ಲಿ ಮೈನಸ್ ಇಂಟು ಮೈನಸ್ ಗುಣಿಸ್ಕೊಳ್ಳಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 4 ಇಷ್ಟು 20 10,000 ಪ್ಲಸ್ ನೋಡಿ ಇಲ್ಲಿ -5 -4 ಇದ್ರೆ ಎರಡು ಋಣ ಸಂಖ್ಯೆ ಕೂಡಿದಾಗ ಎಷ್ಟಾಗತ್ತೆ -9 ಆಗುತ್ತೆ. -5 -4 ಕೂಡಿದ್ರೆ -9 ಇಂಟು 100 ಪ್ಲಸ್ ಇನ್ನು 20 ಎಷ್ಟು 10,000 ಪ್ಲಸ್ ಇಂಟು ಮೈನಸ್ -100 ಇಂಟು 9 900 -900 ಪ್ಲಸ್ 20 ಎಷ್ಟಿಗೆ ಮಾಡ್ಬೇಕೀಗ 10,000ದಲ್ಲಿ 900 ಕಳೆದು 10,900 ಕಳೆದು ಅದಕ್ಕೆ ಎಷ್ಟು ಸೇರಿಸಬೇಕು 20 ಸೇರಿಸಬೇಕಾಗುತ್ತೆ. 10,000ದಲ್ಲಿ 900 ಕಳೆದ್ರೆ ಎಷ್ಟಾಗತ್ತೆ 9,100 ಬರುತ್ತೆ. ಎಷ್ಟಾಗುತ್ತೆ 9,100 ಆಗುತ್ತೆ. 9,100 ಎಷ್ಟು ಸೇರಿಸಬೇಕು 20 ಸೇರಿಸಬೇಕು 9,120 9,120. ಈ ರೀತಿಯಾಗಿ ನಾವು ಈ ಒಂದು ಸಂಖ್ಯೆಯನ್ನ 95 ಇಂಟು 96ನ ಗುಣಿಸದಲ್ಲೇ ನೇರವಾಗಿ ಗುಣಿಸದಲ್ಲೇ ಬೈಜಿಕ ನಿತ್ಯ ಸಮೀಕರಣವನ್ನು ಉಪಯೋಗಿಸುವುದರ ಮೂಲಕ ನಾವೇನ್ ಮಾಡಿದ್ವಿ ಬೆಲೆಯನ್ನ ಕಂಡುಹಿಡಿದ್ವಿ. ಈಗ 15 ಒಂದು ಲೆಕ್ಕ ಹೇಳ್ಕೊಟ್ಟಿದ್ದೆ ಕೂಡ ಪ್ಲಸ್ ಇರೋದನ್ನ ಈಗ ಮೈನಸ್ ಇರೋದು ಸ್ವಲ್ಪ ವ್ಯತ್ಯಾಸ ಹೇಳ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನು ಮಾಡ್ಕೊಳ್ಳಿ. ಮುಂದಿನ ಲೆಕ್ಕ ಏನಿದೆ ಅಂತ ಹೇಳಿದ್ರೆ 104 ಇಂಟು 96 104 ಇಂಟು 96 ಆ 104 ಇಂಟು 96ನ ನೀವೇನಂತ ಮಾಡ್ಬೋದು ಅಂತ ಹೇಳಿದ್ರೆ 104ನ್ನ 100 ಪ್ಲಸ್ 4 ಅಂತ ಮಾಡ್ಬೋದು. 104ನ್ನ 100 ಪ್ಲಸ್ 4 96ನ್ನ 100 ಮೈನಸ್ 4 ಅಂತ ಮಾಡ್ಬೋದು. 100 ಮೈನಸ್ 4 ಅಂತ ಮಾಡ್ಬೋದು. ಅಲ್ಲೇನಾಗುತ್ತೆ x ಬೆಲೆ 100 ಆಗುತ್ತೆ, a ಬೆಲೆ 4 ಆಗುತ್ತೆ ಪ್ಲಸ್ 4 ಆಗುತ್ತೆ, b ಬೆಲೆ -4 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎರಡನೇ ದ್ವಿಪದ 100 -4 ಇರೋದ್ರಿಂದ b ಬೆಲೆ -4 ಆಗುತ್ತೆ. ಈ ರೀತಿಯಾಗಿ ಅದನ್ನ ನೀವು ಬಿಡಿಸಬೇಕಾಗುತ್ತೆ. ಎಷ್ಟು ಇದೇ ಅಭ್ಯಾಸದಲ್ಲಿ 3ನೇ ಮೇನ್ ಕ್ವಶನ್ ಅಲ್ಲಿ ಬೇರೆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಲೆಕ್ಕ ಬಿಡಿಸೋದ್ರನ್ನ ಈಗ ಹೇಳ್ಕೊಡ್ತಾ ಹೋಗ್ತೀನಿ. ಈಗ 3ನೇ ನಿತ್ಯ ಸಮೀಕರಣ 3ನೇ ಮೇನು ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತಿದೆ. ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ. ಅದರಲ್ಲಿ ಒಂದೇ ಲೆಕ್ಕ 9x² ಪ್ಲಸ್ 6xy ಪ್ಲಸ್ y² ಇದೆ. 9x² ಪ್ಲಸ್ 6xy ಪ್ಲಸ್ y² ಇದೆ. ಇದನ್ನ ಈ 5 ನಿತ್ಯ ಸಮೀಕರಣಗಳಲ್ಲಿ ಯಾವ ನಿತ್ಯ ಸಮೀಕರಣ ಹಾಕ್ಬಿಟ್ಟು ಇದನ್ನ ಅಪವರ್ತನ ಮಾಡಬೇಕು ಅನ್ನೋದನ್ನ ನೋಡ್ಬೇಕಾಗುತ್ತೆ. ನೋಡಿ 9x² ಪ್ಲಸ್ 6xy ಪ್ಲಸ್ y² ಇದು ಮೊದಲನೇ ನಿತ್ಯ ಸಮೀಕರಣ ಆಗುತ್ತೆ. ಈ ಒಂದು ವಿಸ್ತರಣೆ ಇದರ ಆಧಾರದಲ್ಲಿ ಇದನ್ನು ಬಿಡಿಸ್ತಾ ಹೋಗ್ಬೋದು. ಇಲ್ಲಿ 9x² ಅನ್ನ ಮೊದಲ ನಿತ್ಯ ಸಮೀಕರಣ ಅಂತ ಹೇಳಿದ್ರೆ x ಪ್ಲಸ್ y
ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಈ ರೀತಿಯಾಗಿ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ವಿಸ್ತರಣೆ ಬಂದಿದೆ. ವಿಸ್ತರಣೆ ಮೂಲಕ ಲೆಕ್ಕಕ್ಕೆ ಬದಲಾವಣೆ ಮಾಡಬೇಕಾಗತ್ತೆ. ನೋಡಿ 9x² ಅನ್ನ ಏನಂತ ಬರೀಬಹುದು ಅಂತ ಹೇಳಿದ್ರೆ ಇಲ್ಲಿ x² ಇದೆ, 9ಕ್ಕೆ ವರ್ಗ ಇಲ್ಲ, 9ಕ್ಕೆ ವರ್ಗ ಇಲ್ಲ. ಹಾಗಾದ್ರೆ 9 ಯಾವುದರ ವರ್ಗಮೂಲ, ಯಾವುದರ ವರ್ಗ 9? 3ರ ವರ್ಗ. ಅಂದ್ರೆ 3² ಅಂದ್ರೆ 3 × 3 = 9 ಬರ್ತಾವ. ಅದಕ್ಕೋಸ್ಕರ 9 ಬದಲು ಎಷ್ಟು ಬರೀಬಹುದು? 3x ಹೋಲ್ಸ್ಕ್ವೇರ್ ಅಂತ ಬರೀಬಹುದಾ? ಈಗ 3x² = 3x × 3x 3 9 x × x x². ಅದರಿಂದ 9x² ಬಗ್ಗೆ ಏನು ಬರೀಬಹುದು? 3x² ಪ್ಲಸ್ ಈ ಮಧ್ಯ ಪದ ಹಾಗೆ ಇಟ್ಕೊಳ್ತೀನಿ, ಕೊನೆ ಪದವನ್ನು ಬದಲಾವಣೆ ಮಾಡ್ತೀನಿ. ಕೊನೆ ಪದ ನೋಡಿ y² ಯಾವುದು ಬದಲಾವಣೆ ಆಗೋದಿಲ್ಲ, ಹಾಗೆ ಬರ್ತೀನಿ. y²ಗೆ y², 2ಕ್ಕೆ 2 x ಬೆಲೆ ಅಂದ್ರೆ ಇದಿಷ್ಟು x ಬೆಲೆ ಆಗುತ್ತೆ. ನೋಡಿ x ನ ಕಡೆ ಎಷ್ಟಿದೆ? 3x, y ನ ಕಡೆ ಎಷ್ಟಿದೆ? y. ಅದರಿಂದ 2ಕ್ಕೆ 2 x ಬೆಲೆ 3x, y ಬೆಲೆ y. x² ಪ್ಲಸ್ 2 × 3x × y ಪ್ಲಸ್ y²3x² ಅಂತ ಹೇಳಿದ್ರೆ ಈಗ ಇದನ್ನ ಮಾಡಬೇಕು. ವಿಸ್ತರಣೆ ಬಂತು ನೋಡಿ, 3x² ಅಂದ್ರೆ ಎಷ್ಟಾಗುತ್ತೆ? 9x² ಆಗುತ್ತೆ. 3x 2 ಸಲ ಗುಣಿಸಬೇಕು. 3x × 3x 9x². ಇದಿಷ್ಟನ್ನು ಗುಣಿಸಿದಾಗ ಈ ಉತ್ತರ ಬರ್ತಾ ಹೋಗುತ್ತೆ. 3 2 ಎಷ್ಟು? 6 x × y 6xy ಅಂತ ಪ್ಲಸ್ y²ಗೆ y². ಆದ್ರಿಂದ ಈ ಬೆಲೆಗಳನ್ನ ಹಾಕೋಣ, ವಿಸ್ತರಣೆ ಹಾಕೋಣ. ಏನಾಗುತ್ತೆ? x ಬೆಲೆ ಎಷ್ಟಿದೆ? 3x ಪ್ಲಸ್ y ನ ಕಡೆ y²ಗೆ ಸ್ಕ್ವೇರ್. ಈ ರೀತಿಯಾಗಿ ನಾವು ಈ ಒಂದು ಲೆಕ್ಕವನ್ನು ಒಂದು ಬಹುಪದ ಉಕ್ತಿಯನ್ನ ಅಪವರ್ತನ ಮಾಡಿದ್ರೆ x + 3 ಪ್ಲಸ್ y² ಬಂತು. ಇದನ್ನ ಮತ್ತೆ ಹೋಲ್ ಇರೋದ್ರಿಂದ 3x + y × 3x + y ಹಿಂಗೆ ಎರಡು ದ್ವಿಪದಗಳಾಗಿ ನಾವು ಬದಲಾವಣೆ ಮಾಡಬಹುದು. 3x + y × 3x + y ಅಂತೇಳಿ ಎರಡು ದ್ವಿಪದಗಳಾಗಿ ನಾವು ಬದಲಾವಣೆ ಮಾಡಬಹುದು. ಈಗ ಇನ್ನೊಂದು ಲೆಕ್ಕವನ್ನು ನೋಡ್ತಾ ಹೋಗೋಣ. y² ಮೈನಸ್ 4y ಪ್ಲಸ್ 1. 4y² ಮೈನಸ್ 4y ಪ್ಲಸ್ 1 ನೋಡಿ, ಈ ಒಂದು ಬಹುಪದೋಕ್ತಿಗೆ ಇದರಲ್ಲಿ ಯಾವ ರೀತಿಯ ಸಮೀಕರಣ ಹಾಕಿದ್ರೆ ಇದು ಬರುತ್ತೆ, ಅದರ ಅಪವರ್ತನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲೇನಾಗಿದೆ ನೋಡಿ, 4y² ಮೈನಸ್ 4y ಇದೆ, ಮೈನಸ್ ಬಂದಿರೋದ್ರಿಂದ ಯಾವ್ದಾಗ್ಬೋದು? ಎರಡನೇ ರೀತಿಯ ಸಮೀಕರಣ ಹಾಕ್ಬೋದು. x - y² = x² ಮೈನಸ್ 2xy ಪ್ಲಸ್ y². ಈ ಒಂದು ರೀತಿಯ ಸಮೀಕರಣ ಹಾಕಿದ್ರೆ x - y² = x² ಮೈನಸ್ 2xy ಪ್ಲಸ್ y². x² ಮೈನಸ್ 2xy ಪ್ಲಸ್ y² ರೀತಿ ಹಾಕ್ಬೋದು. ನೋಡಿ, ನಾವು x ಬೆಲೆಯನ್ನ ಮತ್ತು y ಬೆಲೆಯನ್ನ ಕಂಡುಕೊಳ್ಬೇಕಾಗುತ್ತೆ. ಅಪವರ್ತನ ಮಾಡಬೇಕಾದ್ರೆ ಈ ಒಂದು ಲೆಕ್ಕದಲ್ಲಿ x ಬೆಲೆ ಮತ್ತು y ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಇಲ್ಲಿ x ಬೆಲೆ ಬರ್ತಾ ಇದೆ 4y² ಇದೆ, ಅಂದ್ರೆ y ಗೆ ಸ್ಕ್ವೇರ್ ಇದೆ. x ಬೆಲೆ y ಇದೆ ಚರಾಕ್ಷರ, ಜೊತೆ ಸಂಖ್ಯೆ ಇದೆ, ಆದ್ರೆ 4ಕ್ಕೆ ವರ್ಗ ಇಲ್ಲ, ಸ್ಕ್ವೇರ್ ಇಲ್ಲ. ಅವಾಗ ಏನ್ ಮಾಡ್ಬೇಕು? 4ರ ವರ್ಗಮೂಲ ಕಂಡುಕೊಳ್ಬೇಕಾಗುತ್ತೆ. 4 ಬರ್ಬೇಕಂದ್ರೆ ಯಾವ ಸಂಖ್ಯೆ 2 ಸಲ ಗುಣಿಸಬೇಕಾಗುತ್ತೆ, 2 ಸಲ ಗುಣಿಸಬೇಕಾಗುತ್ತೆ. ಅಂದ್ರೆ 2² = 2 × 2 = 4 ಆಗುತ್ತೆ. ಅದರಿಂದ 4y ಏನು ಮಾಡ್ಬೋದು? 4y² ಅನ್ನ
2y ಹೋಲ್ ಸ್ಕ್ವೇರ್ 2y ಹೋಲ್ ಸ್ಕ್ವೇರ್ ಮೈನಸ್ ಮಧ್ಯಪದ ಹಾಗೆ ಇಟ್ಕೊಳ್ತೀನಿ 2ಕ್ಕೆ 2 ಎಕ್ಸ್ ಮೇಲೆ ಏನಾಯ್ತು ಈಗ 2y ಆಯ್ತು ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಕೊನೆಗೆ ಹಾಕ್ತೀನಿ ನಾನು ಇಟ್ಕೊಂಡು ಪ್ಲಸ್ ಇಲ್ಲಿ ವೈ ಸ್ಕ್ವೇರ್ ಇದೆ ಇಲ್ಲೇನಿದೆ ಲೆಕ್ಕದಲ್ಲಿ 1 ಇದೆ ಹಾಗಾದ್ರೆ ವೈ ಸ್ಕ್ವೇರ್ ಏನೇ ಮಾಡಬೇಕು ಒಂದನೇ ಮಾಡಬೇಕು ವೈ ಸ್ಕ್ವೇರ್ ಅಂತ ಬರ್ಕೊಳ್ಬೇಕಾಗತ್ತೆ ವೈ ಸ್ಕ್ವೇರ್ ಅಂದ್ರೆ ಒಂದೇ ಒಂದು ಒಂದೇ ವೈ ಸ್ಕ್ವೇರ್ ಒಂದು ಸ್ಕ್ವೇರ್ ಅಂದ್ರೆ ಅದಕ್ಕೋಸ್ಕರ ವೈ ಬೆಲೆ ಎಷ್ಟಾಗುತ್ತೆ 1 ಅಂತ ಬರ್ಕೊಳ್ಬೋದು ವೈ ಬೆಲೆ 1 ಅಂತ ಬರ್ಕೊಂಡ್ರೆ ಈಗ ನೋಡಿ ವೈ ಬೆಲೆ 2y ಹೋಲ್ ಸ್ಕ್ವೇರ್ ಮೈನಸ್ 2ಕ್ಕೆ 2 ಎಕ್ಸ್ ಬೆಲೆ 2y ವೈ ಬೆಲೆ 1 2y ವೈ ಬೆಲೆ 1 ಇದು ಬರ್ಕೊಂಡು ಈಗ ಈ ಬೆಲೆಗಳನ್ನ ಈ ವಿಸ್ತರಣೆಗೆ ಹಾಕಿದ್ರೆ 2y ಮೈನಸ್ ಎಕ್ಸ್ ಬೆಲೆ 1 ಹೋಲ್ ಸ್ಕ್ವೇರ್ ಈ ರೀತಿಯಾಗಿ ಬಿಡಿಸ್ಬೋದು ಇದನ್ನು ಇನ್ನೂ ಕೂಡ ಅಪವರ್ತನ ಮಾಡಿದ್ರೆ 2y ಮೈನಸ್ 1 ಇಂಟು 2y ಮೈನಸ್ 1 ಈ ರೀತಿಯಾಗಿ ಎರಡು ಪದಗಳಾಗಿ ಭಾಗ ಮಾಡಬಹುದು 2y ಮೈನಸ್ 1 2y ಮೈನಸ್ 1 ಈ ರೀತಿಯಾಗಿ ಬಿಡಿಸಬೇಕಾಗುತ್ತೆ ಈ ರೀತಿ ನಾವು ಬೈಜಿಕ ಸಮೀಕರಣಗಳ ಉಪಯೋಗಿಸ್ಬಿಟ್ಟು ಲೆಕ್ಕಗಳನ್ನು ನಾವು ಬಿಡಿಸಬಹುದು ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ಅಭ್ಯಾಸ 4.5ರಲ್ಲಿ ಇನ್ನೂ ಕೆಲವೊಂದು ಲೆಕ್ಕಗಳಿದ್ದಾವೆ ಆದಷ್ಟು ಬಿಡಿಸೋದಕ್ಕೆ ಪ್ರಯತ್ನ ಪಡಿ ಮುಂದಿನ ಅಭ್ಯಾಸದಲ್ಲಿ ಅಂದ್ರೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಈ ಒಂದು ನಿತ್ಯ ಸಮೀಕರಣ ಇದ್ರಿಗೂ ಬಂದೇ ಇಲ್ಲ ಈ 4 ನಿತ್ಯ ಸಮೀಕರಣ ಬಗ್ಗೆ ತಿಳ್ಕೊಂಡಾಯ್ತು ಕೊನೆ ನಿತ್ಯ ಸಮೀಕರಣ ಬಂದಿಲ್ಲ ಮುಂದಿನ ತರಗತಿಯಲ್ಲಿ ಕೊನೆ ನಿತ್ಯ ಸಮೀಕರಣವನ್ನು ಬಿಡಿಸೋದ್ರ ಜೊತೆಗೆ ಮತ್ತು ಒಂದು ದ್ವಿಪದದ ಘನವನ್ನ ಕಂಡಿದೆ ಹಾಗೆ ಘನ ಅಂದ್ರೆ ಕ್ಯೂಬ್ a+b ಹೋಲ್ ಕ್ಯೂಬ್ ಇನ್ನು ಕೆಲವೊಂದು ನಿತ್ಯ ಸಮೀಕರಣಗಳು ಬರ್ತಾ ಹೋಗುತ್ತೆ ಆ ನಿತ್ಯ ಸಮೀಕರಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಎಲ್ಲ ವಿದ್ಯಾರ್ಥಿಗಳು ವಂದನೆಗಳು